ಜಗದೀಶ್ ಅಂತ ಇದ್ದಾರೆ ಅವರ ಹುಡುಗಿ ಅಪ್ಪ ಅವರು ಮತ್ತು ಅವ್ರ ಏನು ಅಣ್ಣ ತಮ್ಮಗಳೇನಿದ್ದಾರೆ ಎಲ್ಲರೂ ಅವಳು ಬೇಕೇ ನಮಗೆ. ಅವಳು ಬರ್ದೇ ನಾವು ತಗೊಂಡೋಗಲ್ಲ. ಅವ್ರು ಬರಲಿಲ್ಲ ಸರ್. ನೆನ್ನೆ ಊರಿಗೆ ಹೋಗ್ತೀನಿ ಅಂತ ಮಾಡ್ತೀನಿ. ಬೇಕಾಗಿಲ್ಲ ನನಗೆ ಬೇಕು, ನಾನು ಮಾಡ್ತೀನಿ. ಈಗೆಲ್ಲ ತೊಂದರೆ ಸುಮ್ಮನೆ ಆರಾಮಾಗಿ ಖುಷಿಯಾಗಿರೋದು ಕಲೀರಿ. ಮದುವೆ ಕೊಟ್ಟುತ್ತ ನನಗೆ ನೀನ್ ಬೇಕು. ನಾನು ಸಿಗಲ್ಲ ನಿನಗೆ. ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಆಗಾಗ ಕೆಲವು ಘಟನೆಗಳನ್ನ ನೋಡ್ತಾ ಹೋದ್ರೆ ಸಮಾಜ ಕುರುಡಾಗಿದೆ ಅಂದುಕೊಳ್ಳುತ್ತೇನೆ. ಹೆಣ್ಣು ಗಂಡು ಎಂಬುವರು ಪ್ರೀತಿ ಹೆಸರಿನಲ್ಲಿ ತಮ್ಮ ವಯಸ್ಸಿನ ಅಂತರವನ್ನು ಕೂಡ ಮರೆತು ಹೋಗಿ ತನಗಿಂತ ವಯಸ್ಸಲ್ಲಿ 2 ಪಟ್ಟು ದೊಡ್ಡವರಾಗಿರುವವರಿಗೆ ಆಕರ್ಷಣೆ ಆಗುತ್ತಾ ಅವರನ್ನೇ ಮದುವೆ ಮಾಡಿಕೊಳ್ಳುವಂತ ಘಟನೆಗಳು ಇತ್ತೀಚೆಗೆ ಸಮಾಜದಲ್ಲಿ ಹೆಚ್ಚಾಗುತ್ತಿದ್ದಾವೆ. ಈಗ ನಾನು ಹೇಳುತ್ತಿರುವ ಈ ಕಥೆಯ ಬಗ್ಗೆ ಕೇಳಿದ್ರೆ ಹುಡುಗಿಯಾದವಳು ಈ ರೀತಿಯೂ ಕೂಡ ಇರ್ತಾಳ ಅಂತೇಳಿ ನೀವು ಆಶ್ಚರ್ಯರಾಗುತ್ತೀರಾ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಚಿತ್ರದುರ್ಗ ಜಿಲ್ಲೆಯ ಕೊಣದೂರು ಗ್ರಾಮದ ಚಂದ್ರಪ್ಪ ಅನಸೂಯ ಎಂಬ ದಂಪತಿಗಳು ವ್ಯವಸಾಯ ಮಾಡುತ್ತಾ ತನ್ನ ಕುಟುಂಬವನ್ನ ಪೋಷಿಸುತ್ತಿದ್ದರು. ಇನ್ನು ಇವರ ಅನನ್ಯ ಸಂಸಾರದ ಗುರುತಿಗೆ ಮಂಜುನಾಥ್ ಎಂಬ ಗಂಡು ಹುಡುಗ, 2 ಹೆಣ್ಣು ಮಕ್ಕಳು ಕೂಡ ಇದ್ದರು. ಇನ್ನು ಮಂಜುನಾಥ್ 10ನೇ ತರಗತಿಗೆ ತನ್ನ ಓದಿಗೆ ಫುಲ್ ಸ್ಟಾಪ್ ಇಟ್ಟು ಚಿತ್ರದುರ್ಗ ಜಿಲ್ಲೆಯ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ತಿಂಗಳಿಗೊಂದು ಸಾರಿ ಕುಟುಂಬಕ್ಕೆ ಹಣವನ್ನು ಕಳಿಸುತ್ತಿದ್ದ. ಹೀಗೆ ತನ್ನ ಸಂಪಾದನೆಯಿಂದ 2 ತಂಗಿಯರಿಗೆ ಮದುವೆ ಮಾಡುವಷ್ಟರಲ್ಲಿ ಮಂಜುನಾಥನಿಗೆ 34 ವರ್ಷ ವಯಸ್ಸಾಗುತ್ತೆ. ಇದರಿಂದ ಇವನ ತಂದೆ ತಾಯಿಗಳು ಇವನಿಗೆ ಮದುವೆ ಮಾಡಬೇಕು ಅಂತೇಳಿ ಹುಡುಗಿ ಹುಡುಕೋ ಕೆಲಸ ಶುರು ಮಾಡುತ್ತಾರೆ. ನಂತರ ಮಮತಾ ಎಂಬ ಹುಡುಗಿಯನ್ನ ಹುಡುಕಿ ಇವರಿಬ್ಬರಿಗೂ ಸಿಂಪಲ್ ಆಗಿ ಮದುವೆ ಮಾಡ್ತಾರೆ. ಅಲ್ಲಿಯವರೆಗೂ ತನ್ನ ಕೋರಿಕೆಗಳನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದ ಮಂಜುನಾಥ್ ಕೊಣಲೂರಿನಲ್ಲಿದ್ದ ತನ್ನ ಸಂಸಾರವನ್ನ ಚಿತ್ರದುರ್ಗಕ್ಕೆ ಬದಲಾಯಿಸಿ ಅಲ್ಲೇ ಗಂಡ ಹೆಂಡತಿ ಇಬ್ಬರು ಒಂದು ರೂಮ್ ಅನ್ನ ಬಾಡಿಗೆ ತಗೊಂಡು ಸಂಸಾರವನ್ನ ಶುರು ಮಾಡುತ್ತಾರೆ. ಆ ನಂತರ ಮಂಜುನಾಥ್ ಜೊತೆಗೆ ತನ್ನ ತಂದೆ ತಾಯಿ ಕೂಡ ಇಲ್ಲ, ಗಂಡ ಹೆಂಡತಿ ಇಬ್ಬರೇ ಪ್ರೈವೇಟ್ ಆಗಿದ್ದಾರೆ. ಯಾವಾಗಂದ್ರೆ ಆವಾಗ ತನ್ನ ಹೆಂಡತಿಯೊಂದಿಗೆ ತನ್ನ ಕೋರಿಕೆಗಳನ್ನ ತೀರಿಸಿಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಮೊದಲಿಗೆ ಸ್ವಲ್ಪ ದಿನ ಮಮತಾ ಅವನ ಕಿರುಕುಳವನ್ನ ತಡೆದುಕೊಂಡ್ರು ದಿನದಿನಕ್ಕೂ ಮಂಜುನಾಥನ ಚೇಷ್ಟೆಗಳು ಹೆಚ್ಚಾಗುತ್ತಾ ಹೋಗಿದ್ದರಿಂದ ಕೊನೆಗೆ ಮಮತಾ ಮಂಜುನಾಥನನ್ನ ವಿರೋಧಿಸುತ್ತಾಳೆ. ಆಗ ಮಂಜುನಾಥನು ಅವಳನ್ನ ಹೊಡೆದು ಬೈದು ತನ್ನ ಕಾಮ ಕೋರಿಕೆಗಳನ್ನ ತೀರಿಸಿಕೊಳ್ಳುತ್ತಿದ್ದನು. ಕೊನೆಗೆ ಒಂದು ಸ್ಟೇಜ್ ವರೆಗೂ ಅವನ ಕಿರುಕುಳವನ್ನ ತಡೆದುಕೊಂಡು ಅವನ ಚೇಷ್ಟೆಗಳು ಜಾಸ್ತಿ ಆದಾಗ ಮಮತಾ ಗಂಡನನ್ನ ಬಿಟ್ಟು ತವರು ಮನೆಗೆ ಹೋಗ್ತಾಳೆ. ನಂತರ ಹಿರಿಯರು ಪಂಚಾಯಿತಿ ಇಟ್ಟು ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಕಾಮನ್ ಅಂತ ಹೇಳಿ ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಬುದ್ಧಿ ಹೇಳಿ ಮತ್ತೆ ಮಮತಾಳನ್ನ ಗಂಡನ ಬಳಿ ಕಳಿಸುತ್ತಾರೆ. ಆದ್ರೆ ಆ ನಂತರ ಕೂಡ ಮಂಜುನಾಥ್ ಮಮತಾ ಬೇಡ ಅಂದ್ರೂ ಕೂಡ ಕೇಳದೆ ಅವಳ ಮೇಲೆ ಅಮಾನ್ಯವಾಗಿ ನಡೆದುಕೊಳ್ಳುತ್ತಿದ್ದನು. ಹೀಗೆ 1 ವರ್ಷಗಳ ಕಾಲ ಗಂಡನ ಟಾರ್ಚರ್ ಅನ್ನು ತಡೆದುಕೊಂಡ ಮಮತಾ ಆ ನಂತರ ತಡೆದುಕೊಳ್ಳಲಾಗದೆ ಯಾರಿಗೆ ಹೇಳಿದ್ರು ಯಾರು ಕೂಡ ಅರ್ಥ ಮಾಡಿಕೊಳ್ಳದೇ ಇದ್ದಿಂದ ತನ್ನ ಜೀವನದ ಮೇಲೆ ಜಿಗುಪ್ಸೆ ಬಂದು ತನಗಾಗಿರುವ ದುಃಖವನ್ನ ಒಂದು ಡೆತ್ ನೋಟ್ ಅಲ್ಲಿ ಬರೆದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಇನ್ನು ಮಾಮೂಲಿಯಂತೆ ಫ್ಯಾಕ್ಟರಿಗೆ ಹೋಗಿ ಮನೆಗೆ ಬಂದ ಮಂಜುನಾಥ್ ಮಮತಾ ಪರಿಸ್ಥಿತಿಯನ್ನ ನೋಡಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ್ರೂ ಕೂಡ ಅಷ್ಟೊತ್ತಿಗಾಗಲೇ ಮಮತಾ ಸತ್ತು ಹೋಗಿದ್ದಳು ಎಂದು ಡಾಕ್ಟರ್ ಕನ್ಫರ್ಮ್ ಮಾಡುತ್ತಾರೆ. ಆಗ ಹಾಸ್ಪಿಟಲ್ ನವರೇ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿದಾಗ ಆಗ ಅವರು ಎನ್ಕ್ವೈರಿಯನ್ನ ಶುರು ಮಾಡುತ್ತಾರೆ. ಈ ಸಮಯದಲ್ಲಿ ಮಮತಾ ಬರೆದ ಡೆತ್ ನೋಟ್ ಅನ್ನ ಓದಿದಾಗ ಇದರ ಆಧಾರದ ಮೇಲೆ ಮಂಜುನಾಥನ ಮೇಲೆ ಕೇಸ್ ಫೈಲ್ ಮಾಡುತ್ತಾರೆ. ಆ ನಂತರ ಕೋರ್ಟ್ ಕೂಡ ಮಂಜುನಾಥನನ್ನ ದೋಷಿ ಎಂದು ನಿರ್ಧಾರ ಮಾಡಿ ಅವನಿಗೆ 6 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ. ಆದ್ರೆ ಮಂಜುನಾಥ್ ಮಾತ್ರ ಆ ತೀರ್ಪನ್ನ ವಿರೋಧ ಮಾಡಿ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದಾಗ ಕೊನೆಗೆ ಈತನಿಗೆ ಕೋರ್ಟ್ 3 ವರ್ಷಗಳ ನಂತರ ಬೇಲನ್ನು ನೀಡುತ್ತದೆ. ಹೀಗೆ 3 ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆಯಾದ ಮಂಜುನಾಥ್ ಚಿತ್ರದುರ್ಗವನ್ನ ಬಿಟ್ಟು ತನ್ನ ಸ್ವಂತ ಊರಾಗಿರುವ ಕ್ವಾಣನೂರಿನಲ್ಲಿ ತಂದೆ ತಾಯಿ ಜೊತೆ ಇದ್ದುಕೊಂಡು ವ್ಯವಸಾಯ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಇದು ಹೀಗಿರುವಾಗ ಮಂಜುನಾಥ್ ಇರೋ ಏರಿಯಾದಲ್ಲಿ ಜಗದೀಶ್ ಎಂಬ ವ್ಯಕ್ತಿ ತನ್ನ ಹೆಂಡತಿ 3 ಮಂದಿ ಹೆಣ್ಣು ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದನು. ಅದರಲ್ಲಿ ಮೊದಲನೇ ಮಗಳಾಗಿರುವ 19 ವರ್ಷದ ರಕ್ಷಿತಾ ಓದಿನಲ್ಲಿ ಅವಳು ತುಂಬಾ ಚುರುಕಾಗಿದ್ದರಿಂದ ತಂದೆ ತಾಯಿಗಳು ಅವಳನ್ನು ಚೆನ್ನಾಗಿ ಓದಿಸಬೇಕು ಅಂತೇಳಿ ಕನಸು ಕಾಣುತ್ತಿರುತ್ತಾರೆ. ಹೀಗೆ ರಕ್ಷಿತಾ ಕಾಲೇಜಿಗೆ ಹೋಗ್ತಿರುವಾಗ 47 ವರ್ಷದ ಮಂಜುನಾಥ್ ಆಗಾಗ ಇವಳಿಗೆ ಕಾಣಿಸುತ್ತಿದ್ದನು. ಇದು ಹೀಗಿರುವಾಗ ಜೈಲಿನಿಂದ ಹೊರಗಡೆ ಬಂದಿದ್ದ ಮಂಜುನಾಥನನ್ನ ಯಾರು ಕೂಡ ಅವನನ್ನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ. ಒಟ್ಟಾರೆ ಅವನ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ. ಇದರಿಂದ ಮಂಜುನಾಥ್ ಯಾವಾಗಲೂ ಒಂಟಿಯಾಗಿರುವುದನ್ನು ಗಮನಿಸಿದ ರಕ್ಷಿತಾ ನಿಧಾನವಾಗಿ ಅವನ ಜೊತೆ ನಗುತ್ತಾ ಮಾತನಾಡೋದು, ಮನೆಯಲ್ಲಿ ಮಾಡಿರೋ ಅಡುಗೆಯನ್ನು ಅವನಿಗೆ ತಗೊಂಡು ಕೊಡೋದು. ಹೀಗೆ ಈ ಸಮಯದಲ್ಲಿ ರಕ್ಷಿತಾಗೆ ಮಂಜುನಾಥನ ಮೇಲೆ ಒಳ್ಳೆ ಅಭಿಪ್ರಾಯ ಬಂದು ಮಂಜುನಾಥನ ಮೇಲೆ ಕ್ರಶ್ ಆಗುತ್ತದೆ. ಹೀಗೆ ಇವರಿಬ್ಬರು ನಗುತ್ತಾ ಮಾತನಾಡಿಕೊಂಡರು ಕೂಡ ಇವರ ಮೇಲೆ ಯಾರಿಗೂ ಸಹ ಅನುಮಾನ ಬರುತ್ತಿರಲಿಲ್ಲ. ಯಾಕೆಂದ್ರೆ ಮಂಜುನಾಥ್ ರಕ್ಷಿತಾಗೆ ತಂದೆಯ ವಯಸ್ಸಿನವನಾಗಿದ್ದರಿಂದ ಯಾರು ಕೂಡ ಇವರ ಸಂಬಂಧವನ್ನ ತಪ್ಪಾಗಿ ತಿಳಿದುಕೊಳ್ಳುತ್ತಿರಲಿಲ್ಲ. ಇದು ಹೀಗಿರುವಾಗ ಮಂಜುನಾಥನ ತಂದೆ ತಾಯಿಗಳು ಮಗ ಒಂಟಿಯಾಗಿರುವುದನ್ನ ನೋಡಕ್ಕಾಗದೆ ಅವನಿಗೆ 2ನೇ ಮದುವೆ ಮಾಡಬೇಕು ಅಂದ್ಕೊಳ್ತಾರೆ. ಆದ್ರೆ ಮಂಜುನಾಥನ ಬಗ್ಗೆ ಗೊತ್ತಿರುವವರು ಯಾರು ಕೂಡ ಅವನಿಗೆ ಹೆಣ್ಣನ್ನು ಕೊಡುವುದಕ್ಕೆ ಮುಂದೆ ಬರುತ್ತಿರಲಿಲ್ಲ. ಆದ್ರೆ ರಕ್ಷಿತಾ ಮಾತ್ರ ದಿನದಿನಕ್ಕೂ ಮಂಜುನಾಥನ ಪ್ರೀತಿಯಲ್ಲಿ ಬಿದ್ದು ಮನೆಯಿಂದ ಅವನಿಗೆ ಫುಡ್ ತಗೊಂಡು ಕೊಡೋದು, ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡು ಅಂತ ಹೇಳೋದು. ಹೀಗೆ ಇವರಿಬ್ಬರ ಮಧ್ಯೆ ಒಳ್ಳೆ ಆತ್ಮೀಯತೆ ಬೆಳೆಯುತ್ತಿತ್ತು.
ತಿಳಿಯುತ್ತದೆ. ಹೀಗೆ ಅವರ ಪರಿಚಯ ಸ್ನೇಹವಾಗಿ ಬದಲಾಗಿ ಅಂದಿನಿಂದ ಮಂಜುನಾಥ್ ರಕ್ಷಿತಳನ್ನ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ಮನೆಯಲ್ಲಿ ಯಾರಾದ್ರೂ ಕೇಳಿದ್ರೆ ನಾನು ಸಿಟಿಗೆ ಹೋಗಿ ಬರ್ತಾ ಇದ್ದೆ, ಆ ಹುಡುಗಿ ನಡ್ಕೊಂಡು ಬರ್ತಾ ಇತ್ತು, ಇನ್ನು ಪಕ್ಕದ ಮನೆ ಹುಡುಗಿ ಅಂತೇಳಿ ಬೈಕ್ ಅಲ್ಲಿ ಕೂರ್ಸ್ಕೊಂಡ್ ಬಂದೆ ಅಂತ ಹೇಳ್ತಾ ಇದ್ದ. ಇನ್ನು ಅವರ ಏಜಿನ ಅಂತರ ತಂದೆ ಮಗಳ ವಯಸ್ಸಿನವರಾಗಿದ್ದರಿಂದ ಅವರ ಬಗ್ಗೆ ಯಾರು ಕೂಡ ತಪ್ಪಾಗಿ ತಿಳಿದುಕೊಳ್ಳುತ್ತಿರಲಿಲ್ಲ. ಆ ನಂತರ ಮಂಜುನಾಥ್ ರಕ್ಷಿತಾ ಫೋನ್ ನಂಬರ್ ಅನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ನೈಟ್ ಎಲ್ಲ ಚಾಟ್ ಮಾಡಿಕೊಂಡಿದ್ದರಿಂದ ಇವರ ಚಾಟಿಂಗ್ ಕಂಟ್ರೋಲ್ ತಪ್ಪಿ ಗಾಢವಾದ ಪ್ರೀತಿಯಲ್ಲಿ ಬೀಳ್ತಾರೆ. ಕೋರಿಕೆಗಳು ಹುಚ್ಚು ಕುದುರೆಯಂತೆ ಓಡುವ ವಯಸ್ಸಿನಲ್ಲಿದ್ದ ರಕ್ಷಿತಾ ಮತ್ತು ಮಂಜುನಾಥ್ ಅವರ ಕೋರಿಕೆಗಳನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಇಬ್ಬರು ಸೇರ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಇದರಿಂದ ರಕ್ಷಿತಾ ಮನೆಯಲ್ಲಿ ಕಾಲೇಜ್ ಇದೆ ಅಂತ ಸುಳ್ಳು ಹೇಳಿ ಹೊರಗಡೆ ಹೋದ ತಕ್ಷಣ ಮಂಜುನಾಥ್ ಅಲ್ಲಿಗೆ ಹೋಗಿ ಅವಳನ್ನ ಪಿಕಪ್ ಮಾಡಿಕೊಂಡು ಚಿತ್ರದುರ್ಗದ ಒಂದು ಲಾಡ್ಜ್ಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲೇ ಇವರಿಬ್ಬರು ಮೊದಲ ಸಾರಿಗೆ ಲೈಂಗಿಕವಾಗಿ ಸೇರುತ್ತಾರೆ. ಆಗ ಅದೇ ಸಮಯದಲ್ಲಿ ಇವರಿಬ್ಬರು ಮಂಜುನಾಥರ ಮೊಬೈಲ್ ನಲ್ಲಿ ಕೆಲವು ಫೋಟೋಸ್ ವಿಡಿಯೋ ಫಿಕ್ಸ್ ಗಳನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಇನ್ನು ಯಾವಾಗ ಇವರಿಬ್ಬರು ಶಾರೀರಿಕವಾಗಿ ಒಂದಾಗುತ್ತಾರೋ ಆಗ ಇವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಚಿಗುರುತ್ತದೆ. ಆಗ ಅಂದಿನಿಂದ ಇವರಿಬ್ಬರು ಪಾರ್ಕ್ ಸಿನಿಮಾ ಅಂತ ಸುತ್ತಾಡುತ್ತಾ ಒಬ್ಬರಿಗೊಬ್ಬರು ಗಿಫ್ಟ್ ಗಳನ್ನ ಕೊಟ್ಟುಕೊಳ್ಳುತ್ತಾ ಲಾಡ್ಜ್ಗೆ ಹೋಗ್ತಾ ಒಂದು ವರ್ಷದವರೆಗೂ ಇವರ ರಿಲೇಶನ್ಶಿಪ್ ಬಗ್ಗೆ ಯಾರಿಗೂ ಗೊತ್ತಾಗದ ಹಾಗೆ ರಹಸ್ಯವಾಗಿ ಮೇಂಟೈನ್ ಮಾಡ್ತಾ ಬಂದ್ರು. ಇನ್ನು ಇದೇ ಸಮಯದಲ್ಲಿ ರಕ್ಷಿತಳ ತಾಯಿ ಮನೆಯನ್ನು ಕ್ಲೀನ್ ಮಾಡ್ತಿರುವಾಗ ರೂಮ್ ನಲ್ಲಿ ಹೊಸ ಬಟ್ಟೆಗಳು, ಗ್ರೀಟಿಂಗ್ಸ್ ಕಾರ್ಡ್ಗಳು, ಬೊಂಬೆಗಳು, ಹೊಸ ಮೊಬೈಲ್ ಅನ್ನು ಕೂಡ ಬಚ್ಚಿಟ್ಟಿರುವುದನ್ನ ನೋಡಿ ಇನ್ನು ಇದೇ ವಿಷಯವನ್ನ ತನ್ನ ಗಂಡನಿಗೂ ಕೂಡ ಹೇಳಿದಾಗ ಅವತ್ತಿನಿಂದ ರಕ್ಷಿತ ಮೇಲೆ ಒಂದು ಕಣ್ಣನ್ನ ಇಟ್ಟಿರುತ್ತಾರೆ. ಒಂದೊಂದು ಸಾರಿ ರಕ್ಷಿತಾ ಕಾಲೇಜ್ಗೆ ಬಸ್ ಅಲ್ಲಿ ಹೋದ್ರೆ ಇನ್ನೊಂದ್ಸರಿ ಮಂಜುನಾಥನ ಬೈಕ್ ಅಲ್ಲಿ ಹೋಗುವುದನ್ನ ನೋಡಿ ರಕ್ಷಿತಳ ತಂದೆ ಆಗಿರೋ ಜಗದೀಶ್ ಮಂಜುನಾಥನ ಫ್ರೆಂಡ್ ಆಗಿದ್ದರಿಂದ ಮಂಜುನಾಥನು ಕೂಡ ರಕ್ಷಿತಗೆ ತಂದೆ ಆಗಿ ಅಂತೇಳಿ ಅವನ ಮೇಲೆ ಡೌಟ್ ಪಡುವುದಿಲ್ಲ. ಇನ್ನು ಇದೇ ವಿಷಯದ ಬಗ್ಗೆ ಜಗದೀಶ್ ಮಂಜುನಾಥನ ಜೊತೆ ಮಾತನಾಡುತ್ತಾ ನನ್ನ ಮಗಳು ಯಾರ ಜೊತೆನೋ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ, ಯಾರು ಅಂತ ಪತ್ತೆ ಮಾಡೋದಕ್ಕೆ ಸಹಾಯ ಮಾಡು ಅಂತೇಳಿ ಮಂಜುನಾಥನನ್ನ ಕೇಳಿದಾಗ ಅವನಿಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಳುತ್ತಾನೆ. ನಂತರ ಮಂಜುನಾಥ್ ಮಾರನೇ ದಿನ ರಕ್ಷಿತಳನ್ನ ಭೇಟಿಯಾಗಿ ಇನ್ನು ಮುಂದೆ ನಮ್ಮ ಸಂಬಂಧವನ್ನ ಮುಂದುವರಿಸೋದು ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಅಕಸ್ಮಾತ್ ಇದೇನಾದ್ರೂ ಊರಲ್ಲಿ ಗೊತ್ತಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅಷ್ಟೊತ್ತಿಗಾಗಲೇ ರಕ್ಷಿತ ತುಂಬಾ ಗಾಢವಾದ ಪ್ರೀತಿಯಲ್ಲಿ ಇದ್ದಿದ್ರಿಂದ ಮಂಜುನಾಥನ ಮಾತನ್ನ ಕೇಳುವುದಿಲ್ಲ. ಇನ್ನು ಬದುಕಿದ್ರು ಸತ್ರು ನಿನ್ ಜೊತೆನೆ ಅಂತ ಹೇಳಿದ್ದರಿಂದ ಮಂಜುನಾಥ್ ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾನೆ. ಆದ್ರೂ ಕೂಡ ಇವರಿಬ್ಬರು ಪರ್ಸನಲ್ ಆಗಿ ಮೀಟ್ ಆಗುತ್ತಾ ಟೈಮ್ ಸ್ಪೆಂಡ್ ಮಾಡುತ್ತಿದ್ದರು. ಇದಾದ ಕೆಲವು ದಿನಗಳ ನಂತರ ಆ ಊರಿನವರು ರಕ್ಷಿತಾ ಮಂಜುನಾಥನ ಜೊತೆ ಸಿಟಿಯಲ್ಲಿ ಸುತ್ತಾಡುತ್ತಿದ್ದಾಳೆ ಅಂತೇಳಿ ಜಗದೀಶನ ಬಳಿ ಬಂದು ಹೇಳಿದಾಗ ಆಗ ಜಗದೀಶ್ ನೇರವಾಗಿ ಮಂಜುನಾಥನ ಜೊತೆ ಮಾತನಾಡಕ್ಕಾಗದೆ ಫೋನ್ ಮಾಡಿ ಅವನನ್ನ ಕೇಳುತ್ತಾರೆ. ಅದಕ್ಕೆ ಮಂಜುನಾಥ್ ಆ ರೀತಿ ಏನೂ ಇಲ್ಲ, ಯಾರೋ ಬೇಕು ಅಂತಲೇ ಸುಳ್ಳು ಸುದ್ದಿಯನ್ನ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅಂದಿನಿಂದ ಮಂಜುನಾಥ್ ರಕ್ಷಿತಳನ್ನ ಅವಾಯ್ಡ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಮಂಜುನಾಥನನ್ನ ನೋಡಕ್ಕಾಗದೆ ಮಾತನಾಡಕ್ಕಾಗದೆ ಇರಲಾಗದ ರಕ್ಷಿತಾ ಅವನಿಗೆ ಒಂದು ಮೆಸೇಜ್ ಅನ್ನ ಕಳಿಸಿ ನೀನೇನಾದ್ರೂ ನನ್ನಿಂದ ದೂರ ಆಗಬೇಕು ಅಂತ ನೋಡಿದ್ರೆ ನಾನು ಕೂಡ ನಿನ್ನ ಮೊದಲನೇ ಹೆಂಡತಿಯಾಗಿ ಒಂದು ಡೆತ್ ನೋಟ್ ಅನ್ನ ಬರೆದು ನನ್ನ ಸಾವಿಗೆ ನೀನೇ ಕಾರಣ ಅಂತ ಬರೆದು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ಭಯ ಬಿದ್ದಂತ ಮಂಜುನಾಥ್ ರಕ್ಷಿತಾಗೆ ಕಾಲ್ ಮಾಡಿ ಆಗಿದ್ದೇನು ಆಗೋಯ್ತು, ಎಷ್ಟು ದಿನ ನಾವು ಎಂಜಾಯ್ ಮಾಡಿದ್ದೇವೆ, ಇನ್ ಮುಂದೆ ನಮ್ಮ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಡೋಣ, ನಿಮ್ಮ ತಂದೆ ತಾಯಿ ನೋಡಿರೋ ಹುಡುಗನ ಮದುವೆಯಾಗಿ ಸಂತೋಷವಾಗಿರು ಅಂತ ಹೇಳಿದ್ರು ಕೂಡ ರಕ್ಷಿತಾ ಮಾತ್ರ ಅವನ ಮಾತನ್ನ ಕೇಳಲಿಲ್ಲ. ನಿನ್ನ ಬಿಟ್ಟು ಬೇರೆ ಯಾರು ಬೇಡ ನನಗೆ, ಅಕಸ್ಮಾತ್ ನಮ್ಮ ಮನೆಯವರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಏನಾದ್ರು ಇದ್ರೆ ಎಲ್ಲಾದ್ರೂ ಇಬ್ರು ಓಡಿ ಹೋಗಿ ಮದುವೆ ಮಾಡಿಕೊಂಡು ಹೊಸ ಜೀವನವನ್ನ ಶುರು ಮಾಡೋಣ ಅಂತ ಹೇಳ್ತಾಳೆ. ಮೊದಲಿಗೆ ಮಂಜುನಾಥ್ ಒಪ್ಪದೇ ಇದ್ರು ರಕ್ಷಿತಾ ಪಟ್ಟು ಹಿಡಿದು ಕುಳಿತುಕೊಂಡಿದ್ದರಿಂದ ಮಂಜುನಾಥನಿಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಳುತ್ತಾನೆ. ನಂತರ ಮಾರನೇ ದಿನ ಮಂಜುನಾಥ್ ರಕ್ಷಿತಳನ್ನ ತನ್ನ ಬೈಕ್ ಮೇಲೆ ಕೂರಿಸಿಕೊಂಡು ತನ್ನ ಊರಿನಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಒಂದು ಟೆಂಪಲ್ ಗೆ ಕರೆದುಕೊಂಡು ಹೋಗಿ ಅಲ್ಲಿ ರಹಸ್ಯವಾಗಿ ಮದುವೆ ಮಾಡಿಕೊಂಡು ಅದೇ ಊರಿನಲ್ಲಿ ಒಂದು ಬಾಡಿಗೆ ಮನೆಯನ್ನ ತಗೊಂಡು ರಹಸ್ಯವಾಗಿ ಸಂಸಾರ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಇನ್ನು ರಕ್ಷಿತಾ ತಂದೆ ತಾಯಿಗಳು ಬೆಳಿಗ್ಗೆ ಹೋದ ಮಗಳು ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತೇಳಿ ಅವಳಿಗೆ ಕಾಲ್ ಮಾಡಿದಾಗ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಅದರ ಜೊತೆ ಮಂಜುನಾಥನ್ ಕೂಡ ಮನೆಗೆ ಬರದೇ ಇದ್ರಿಂದ ಅವನ ತಂದೆ ತಾಯಿಗಳು ಕೂಡ ಗಾಬರಿ ಆಗುತ್ತಾರೆ. ಇದರಿಂದ ಇವರಿಬ್ಬರು ಓಡಿ ಹೋಗಿದ್ದಾರೆ ಅಂತೇಳಿ ಊರಲ್ಲೆಲ್ಲ ಪುಕಾರ ಆಗುತ್ತದೆ. ಇನ್ನು ಈಗಾಗಲೇ ಮದುವೆಯಾಗಿ ತನ್ನ ಹೆಂಡತಿಯ ಸೂಸೈಡ್ ಗೆ ಕಾರಣವಾದವನ ಜೊತೆ ಇಷ್ಟು ವರ್ಷ ಮುದ್ದಾಗಿ ಸಾಕಿದ್ದ ತನ್ನ ಮಗಳನ್ನ ಅವನ ಜೊತೆ ಊಹಿಸಿಕೊಳ್ಳಲಾಗದೆ ತುಂಬಾ ದುಃಖದಿಂದ ಹೇಗಾದ್ರೂ ಮಾಡಿ ನಮ್ಮ ಮಗಳನ್ನ ಮನೆಗೆ ಕರೆಸ್ಕೋಬೇಕು ಅಂದ್ಕೊಳ್ತಾರೆ. ಆದ್ದರಿಂದ ಮಾರನೇ ದಿನ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಮಂಜುನಾಥ್ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳಿದ್ದರಿಂದ ಪೊಲೀಸ್ನವರು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡುತ್ತಾರೆ. ಹೀಗೆ 30 ದಿನಗಳಾದರೂ ಇವರ ಬಗ್ಗೆ ಯಾವುದೇ ರೀತಿ ವಿಚಾರ ಗೊತ್ತಾಗುವುದಿಲ್ಲ. ಇನ್ನು ಇದೇ ಸಮಯದಲ್ಲಿ ಮಂಜುನಾಥ್ ರಕ್ಷಿತಾ ಹೊಸ ಜೀವನವನ್ನ ಶುರು ಮಾಡಿ ತಮ್ಮ ಲೈಫ್ ಅನ್ನ ಎಂಜಾಯ್ ಮಾಡುತ್ತಿದ್ದಾರೆ. ಹೀಗೆ ದಿನ ಕಳೆದಂತೆ ರಕ್ಷಿತಾಗೆ ತನ್ನ ತಂದೆ ತಾಯಿಗಳು ನೆನಪಾಗಿ ಈಗ ನಮ್ಮ ಮೇಲೆ ಕೋಪ ಕಡಿಮೆಯಾಗಿರುತ್ತೆ, ನಡೆದೆಲ್ಲವನ್ನು ಕೂಡ ಮರೆತು ಹೋಗಿರುತ್ತಾರೆ ಅಂತೇಳಿ ರಕ್ಷಿತಾ ತನ್ನ ತಾಯಿಗೆ ಕಾಲ್ ಮಾಡಿದಾಗ ಆಗ ಅವಳ ತಾಯಿ ಮಾತಾಡುತ್ತಾ ಆಗಿದ್ದೇನೋ ಆಗೋಯ್ತು, ಇಬ್ರು ಊರಿಗೆ ಬಂದ್ರೆ ಸಂಪ್ರದಾಯದ ಪ್ರಕಾರ ಮದುವೆ ಮಾಡ್ತೀವಿ ಅಂತ ಹೇಳಿದಾಗ ರಕ್ಷಿತಾ ತುಂಬಾ ಸಂತೋಷ ಪಡುತ್ತಾಳೆ. ಆದ್ರೆ ಮಂಜುನಾಥ್ ಮಾತ್ರ ಅವರ ಮಾತನ್ನ ನಂಬುವುದಿಲ್ಲ. ಅದಾದ 1 ವಾರಗಳ ನಂತರ ರಕ್ಷಿತಳ ಫೋನ್ ನೆಟ್ವರ್ಕ್ ಆಧಾರದ ಮೇಲೆ ಪೊಲೀಸ್ನವರು ಅವರು ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಮಾಡಿ ಅವರನ್ನ ಸ್ಟೇಷನ್ ಗೆ ಕರೆದುಕೊಂಡು ಬಂದಾಗ ರಕ್ಷಿತಾ ಮನೆಯವರು ಒಳ್ಳೆಯ ಮುಹೂರ್ತವನ್ನ ನೋಡಿ 10 ದಿನಗಳ ಒಳಗೆ ಇವರಿಗೆ ಮದುವೆ ಮಾಡ್ತೀವಿ ಅಂತೇಳಿ ತನ್ನ ಮಗಳನ್ನ ಮನೆಗೆ ಕರೆದುಕೊಂಡು ಬಂದು
ಪ್ರತಿದಿನ ಅವಳಿಗೆ ಒಡೆಯುತ್ತಾ ಬೈಯುತ್ತಾ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಹೀಗೆ ಬಿಟ್ಟರೆ ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ ಅಂತೇಳಿ ಜಗದೀಶ್ ಮತ್ತು ಅವನ ಸಂಬಂಧಿಕರು ಎಲ್ಲರೂ ಸೇರ್ಕೊಂಡು ಮಂಜುನಾಥನನ್ನ ಕೊಲ್ಲಬೇಕು ಅಂತ ಫಿಕ್ಸ್ ಆಗುತ್ತಾರೆ. ಇನ್ನು ಇದು ಹೀಗಿರುವಾಗ ಮಂಜುನಾಥ್ ಜಗದೀಶ್ ಈ ಜಗಳದಲ್ಲಿ ನನ್ನನ್ನೇನಾದ್ರೂ ಮಾಡ್ತಾನೆ ಅಂತೇಳಿ ಮಂಜುನಾಥ್ ತನ್ನ ಸಂಬಂಧಿಕರ ಮನೆಯಲ್ಲಿದ್ದನು. ಆದ್ದರಿಂದ ಮಂಜುನಾಥನನ್ನ ಹೇಗಾದ್ರೂ ಮಾಡಿ ಈ ಊರಿಗೆ ಕರೆಸ್ಕೋಬೇಕು ಅಂತೇಳಿ ಜಗದೀಶ್ ಮತ್ತು ಅವನ ಕುಟುಂಬದವರು ಸೇರಿಕೊಂಡು ರಕ್ಷಿತಾ ಕೈಯಲ್ಲಿ ಅವನಿಗೆ ಕಾಲ್ ಮಾಡಿಸಿ ನಿನ್ನನ್ನ ನೋಡ್ಬೇಕು ಅನಿಸ್ತಿದೆ, ನೀನು ಊರಿಗೆ ಬಂದ್ರೆ ನಿನ್ನನ್ನ ರಹಸ್ಯವಾಗಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದರಿಂದ ಮಂಜುನಾಥ್ ಅವನ ಸಂಬಂಧಿಕರು ಬೇಡ ಅಂದ್ರೂ ಕೂಡ ತಂದೆ ತಾಯಿಯನ್ನ ನೋಡ್ಬೇಕು ಅಂತೇಳಿ ಊರಿಗೆ ಬರುತ್ತಾನೆ. ಇನ್ನು ಮಂಜುನಾಥ್ ಊರಿಗೆ ಬಂದಿದ್ದಾನೆ ಎಂದು ತಿಳಿದುಕೊಂಡ ಜಗದೀಶ್ ಮತ್ತು ಅವನ 20 ಮಂದಿ ಸಂಬಂಧಿಕರು ಮಂಜುನಾಥನ ಮನೆಯ ಮೇಲೆ ದಾಳಿ ಮಾಡಿ ಅವನನ್ನು ಚೆನ್ನಾಗಿ ಒಡೆಯುತ್ತಾ ಅವನ ತಂದೆ ತಾಯಿಗಳ ಕೈಕಾಲು ಮುರಿಯುತ್ತಾ ಕೆಲವೇ ನಿಮಿಷಗಳಲ್ಲಿ ಮಂಜುನಾಥನನ್ನ ಬೀದಿ ಹೆಣವಾಗಿ ಮಾಡಿಬಿಡುತ್ತಾರೆ. ಆ ನಂತರ ರಕ್ಷಿತ ತಂದೆ ತಾಯಿಗಳು ರಕ್ಷಿತಳನ್ನ ಕರೆದುಕೊಂಡು ಊರು ಬಿಟ್ಟು ಹೋಗುತ್ತಾರೆ. ಇನ್ನು ವಯಸ್ಸಾಗಿದ್ದ ತಂದೆ ತಾಯಿಗಳಿಗೆ ಆಸರಿಯಾಗಬೇಕಿದ್ದ ಮಗನಿಗೆ ಈ ರೀತಿ ಆಗಿದ್ದರಿಂದ ಮಂಜುನಾಥನ ತಂದೆ ತಾಯಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ದಾಳಿ ಮಾಡಿದ 10 ಜನರನ್ನು ಅರೆಸ್ಟ್ ಮಾಡಿ ರಕ್ಷಿತಾ ಮತ್ತು ಅವಳ ತಂದೆ ತಾಯಿಯ ಬಗ್ಗೆ ಇದುವರೆಗೂ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಸ್ನೇಹಿತರೆ, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ.